ನಾನು ನನ್ನ ಅಣ್ಣನ ಅಂತ್ಯಕ್ರಿಯೆಗೆ ಹೋಗಲು ನಿರಾಕರಿಸಿದ್ದಕ್ಕಾಗಿ ನನ್ನ ಪೋಷಕರು ನನ್ನನ್ನು ರಾಕ್ಷಸ ಎಂದು ಕರೆಯುತ್ತಾರೆ. ವರ್ಷಗಳ ಕಾಲ ನನ್ನ ಅಣ್ಣ ನನ್ನ ಜೀವನವನ್ನು ನರಕವಾಗಿಸಿದ್ದನು. ಪ್ರತಿಯೊಂದು ಮಾತು ಒಂದು ಬಲೆ ಆಗಿತ್ತು. ನಾವು ಕೆಲಸದ ಬಗ್ಗೆ ಮಾತನಾಡಿದರೆ ನಮ್ಮಿಬ್ಬರಲ್ಲಿ ಒಬ್ಬನಿಗೆ ಮಾತ್ರ ನಿಜವಾದ ವೃತ್ತಿಜೀವನವಿದೆ ಎಂದು ಅವನು ನನಗೆ ನೆನಪಿಸುತ್ತಿದ್ದನು. ಹಣದ ಬಗ್ಗೆ ಮಾತನಾಡಿದರೆ ನನ್ನ ವೈಫಲ್ಯಗಳನ್ನು ನನ್ನ ಗೆಳತಿ ಸಹಿಸಿಕೊಂಡಿರುವುದೇ ನನ್ನ ಅದೃಷ್ಟ ಎಂದು ಹೇಳುತ್ತಿದ್ದನು. ಅವನು ಇದೆಲ್ಲವನ್ನೂ ತಮಾಷೆಯಾಗಿ ಹೇಳುತ್ತಿದ್ದನು. ಒಂದು ವೇಳೆ ನಾನು ಬೇಸರಗೊಂಡರೆ ನನಗೆ ಹಾಸ್ಯಪ್ರಜ್ಞೆಯೇ ಇಲ್ಲ ಎಂದು ಹೇಳುತ್ತಿದ್ದನು. 2 ವರ್ಷಗಳ ಹಿಂದೆ ನಾನು ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದೆ. ನಾನು ಕೆಲಸವನ್ನು ಕಳೆದುಕೊಂಡಿದ್ದೆ ಮತ್ತು ಸಾಲದ ಸುಳಿಯಲ್ಲಿ ಸಿಲುಕಿದ್ದೆ. ಒಂದು ಕುಟುಂಬದ ಔತಣಕೂಟದಲ್ಲಿ ಅವನು ಕೇವಲ ನನ್ನನ್ನು ಚುಡಾಯಿಸಲಿಲ್ಲ, ಬದಲಿಗೆ ನನ್ನನ್ನು ಅತ್ಯಂತ ಕೆಳಮಟ್ಟದಲ್ಲಿ ಅವಮಾನಿಸಿದನು. ಎಲ್ಲರ ಮುಂದೆ ನನ್ನನ್ನು ಬೆಳೆಸಲು ಪೋಷಕರು ಸಮಯ ವ್ಯರ್ಥ ಮಾಡಿದರು ಎಂದು ಹೇಳಿದನು. ಮತ್ತು ಅವರು ನನ್ನ ಜಾಗದಲ್ಲಿದ್ದರೆ ನನ್ನಂತಹ ಮಗನನ್ನು ಹೊಂದಿದ್ದಕ್ಕಾಗಿ ನಾಚಿಕೆ ಪಡುತ್ತಿದ್ದರು ಎಂದು ಹೇಳಿದನು. ನಾನು ಅಲ್ಲಿಂದ ಹೊರಬಂದು ಅವನನ್ನು ಬ್ಲಾಕ್ ಮಾಡಿದೆ. ನಾವು ಮತ್ತೆಂದೂ ಮಾತನಾಡಲಿಲ್ಲ. ನಂತರ ಕೆಲವು ತಿಂಗಳುಗಳ ಹಿಂದೆ ಅವನು ಕಾರು ಅಪಘಾತದಲ್ಲಿ ಮರಣ ಹೊಂದಿದನು. ನಾನು ಸಂಪೂರ್ಣ ಆಘಾತಕ್ಕೊಳಗಾಗಿದ್ದೆ, ಆದರೆ ಅಂತ್ಯಕ್ರಿಯೆಯ ಸಮಯ ಬಂದಾಗ ನನಗೆ ಅಲ್ಲಿಗೆ ಹೋಗಲು ಮನಸ್ಸಿಲ್ಲದಂತಾಯಿತು. ನನ್ನ ಜೀವನದ ಅತ್ಯಂತ ಕೆಟ್ಟ ಸಮಯದಲ್ಲಿ ಅವನು ನನ್ನನ್ನು ಅವಮಾನಿಸಿದ ನೆನಪು ಇರುವಾಗ ಎಲ್ಲವೂ ಸರಿಯಾಗಿದೆ ಎಂದು ನಟಿಸಿ ಅಲ್ಲಿ ನಿಲ್ಲಲು ನನಗೆ ಸಾಧ್ಯವಾಗಲಿಲ್ಲ. ಈಗ ನನ್ನ ಪೋಷಕರು ಹೇಳುತ್ತಾರೆ ಅಂತ್ಯಕ್ರಿಯೆಯು ಅವನಿಗಾಗಿ ಅಲ್ಲ, ಬದಲಿಗೆ ಅವನನ್ನು ಬಿಟ್ಟು ಹೋದವರಿಗಾಗಿ ಎಂದು. ನಾನು ಅಲ್ಲಿಗೆ ಹೋಗದ ಕಾರಣ ನಾನು ಒಬ್ಬ ಕೆಟ್ಟ ಮನುಷ್ಯ ಎಂದು ಅವರು ಭಾವಿಸುತ್ತಿದ್ದಾರೆ. ಮತ್ತು ಈಗ ಅವರು ಹೇಳುತ್ತಿರುವುದು ಸರಿಯೇ ಎಂದು ನಾನು ಯೋಚಿಸುತ್ತಿದ್ದೇನೆ.